ನಮಸ್ಕಾರ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ. ಇದೇ ತಿಂಗಳ ಏಪ್ರಿಲ್ 29ರಂದು ಏನು ನವೋದಯ ಎಕ್ಸಾಮ್ ಇದೆ 6ನೇ ತರಗತಿ ವಿದ್ಯಾರ್ಥಿಗಳಿಗೆ, ಅವರ ಒಂದು ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ಗಳನ್ನ ಬಿಟ್ಟಿದ್ದಾರೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಾನು ಯಾವ ತರ ಡೌನ್ಲೋಡ್ ಮಾಡಿಕೊಳ್ಬೇಕು ಅಂತನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಅದನ್ನ ಫಾಲೋ ಮಾಡಿದ್ರೆ ನೀವು ಕೂಡ ನಿಮ್ಮ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ವೆಬ್ಸೈಟ್ಗೆ ಹೋದ್ರೆ, ಈ ವೆಬ್ಸೈಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಈ ವೆಬ್ಸೈಟ್ಗೆ ಹೋದ್ರೆ ನೀವು ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಫಾರ್ ಕ್ಲಾಸ್ 6th ಡೌನ್ಲೋಡ್ ಅಡ್ಮಿಟ್ ಕಾರ್ಡ್. ಸೊ ಫಾರ್ ಕ್ಲಾಸ್ 6th ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ವಿಂಡೋ ಹೋಗುತ್ತೆ. ಅದು ನೆಕ್ಸ್ಟ್ ವಿಂಡೋದಲ್ಲಿ ಏನಾಗುತ್ತೆ, ನೆಕ್ಸ್ಟ್ ವಿಂಡೋದಲ್ಲಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಈ ಒಂದು 83 - 32 ಇದೆಯಲ್ಲ, ಇದರ ಒಂದು ಆನ್ಸರ್ ನ ಇಲ್ಲಿ ಎಂಟರ್ ಮಾಡಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಕ್ರೀನ್ ನೋಡೋಣ. ಈ ತರ ಡೀಟೇಲ್ಸ್ ಎಂಟರ್ ಮಾಡಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ. ಸೊ ಅಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಆ ಹಾಲ್ ಟಿಕೆಟ್ ಅಲ್ಲಿ ಏನಿದೆ ಅಂತ ನೋಡೋಣ. ಇದು ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದಂತ ಅಡ್ಮಿಟ್ ಕಾರ್ಡ್. ಇದು ನವೋದಯ 6ನೇ ತರಗತಿ ಒಂದು ಅಡ್ಮಿಟ್ ಕಾರ್ಡು. ಇದರಲ್ಲಿ ನೀವು ಸೇರಿದಂತ ಒಂದು ರಾಜ್ಯ ಇರುತ್ತೆ, ಯಾವ ಜಿಲ್ಲೆಯವರು, ಬ್ಲಾಕ್ ಯಾವ ತಾಲೂಕು, ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ರೂಲ್ ನಂಬರ್ ಇರುತ್ತೆ, ನೇಮ್ ಆಫ್ ದ ಕ್ಯಾಂಡಿಡೇಟ್ ಇರುತ್ತೆ, ಫಾದರ್ಸ್ ನೇಮ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಯಾವ ಒಂದು ಇದು ಅಡ್ರೆಸ್ ಇರುತ್ತೆ, ಮಗುವಿನ ಅಡ್ರೆಸ್ ಇರುತ್ತೆ ಇಲ್ಲಿ. ನಂತರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ, ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸ್ಕೂಲ್ 5ನೇ ತರಗತಿಯಲ್ಲಿ ಓದುತ್ತಿರುವಂತಹ ಒಂದು ಸ್ಕೂಲ್ ಮಾಹಿತಿ ಇರುತ್ತೆ ಇಲ್ಲಿ. ಜೆಂಡರ್ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ ಜೆಂಡರ್. ಆನಂತರ ಕ್ಯಾಟಗರಿ, ಯಾವ ಕ್ಯಾಟಗರಿಯಲ್ಲಿ ಎಕ್ಸಾಮ್ ಬರೀತದೆ ನಮಗೆ ಒಂದಿರುತ್ತೆ. ಆನಂತರ ಏರಿಯಾ, ರೂರಲ್ ಅಥವಾ ಅರ್ಬನ್ ಅಂತ ಇರುತ್ತೆ. ಇದೇನಾದ್ರೂ ನಿಮ್ದು ಚೇಂಜಸ್ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಿಮ್ಮ ಜಿಲ್ಲೆಯಲ್ಲಿರುವಂತಹ ಒಂದು ನವೋದಯ ಸ್ಕೂಲಿನ ಒಂದು ಪ್ರಿನ್ಸಿಪಾಲ್ ಗಮನಕ್ಕೆ ತರಬೇಕು. ಅಲ್ಫಾ ಕೊಡಿದೆ ಏನೋ ಗೊತ್ತಿಲ್ಲ. ಡಿಸಬಿಲಿಟಿ ನನ್ ಅಂತ ಇರುತ್ತೆ. ಮೀಡಿಯಂ ಆಫ್ ಎಕ್ಸಾಮಿನೇಷನ್, ಇದು ಇಂಪಾರ್ಟೆಂಟ್. ಇದೇನಾದ್ರೂ ಚೇಂಜ್ ಇದ್ರೆ ನೀವು ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಜಿಲ್ಲೆಯ ನವೋದಯ ಶಾಲೆ ಒಂದು ಪ್ರಿನ್ಸಿಪಾಲ್ ಅನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಇಲ್ಲಿ ನೋಡಿ ಎಕ್ಸಾಮ್ ಸೆಂಟರ್ ಇದು ಇಂಪಾರ್ಟೆಂಟ್. ಈ ಎಕ್ಸಾಮ್ ಸೆಂಟರ್ ನ ನೋಡ್ಕೊಳ್ಳಿ ನೀವು. ಇದು ಎಕ್ಸಾಮ್ ಸೆಂಟರ್. ಎಕ್ಸಾಮ್ ಡೇಟ್ ಮತ್ತೆ ಟೈಮ್ ಏಪ್ರಿಲ್ 29 ಯಾವ ದಿನ ಆಗತ್ತೆಪ್ಪ ಅಂತಂದ್ರೆ ಶನಿವಾರ ಆಗತ್ತೆ. ಸೊ 11 ಗಂಟೆ ಸ್ಟಾರ್ಟ್ ಆಗಿ 1:30 ಗಂಟೆಗೆ ಮುಗುತ್ತೆ. ನೀವು 10:30 ಗಂಟೆಗೆ ಎಕ್ಸಾಮ್ ಹಾಲ್ ಅಲ್ಲಿ ಇರಬೇಕು. 11:30 1:30 2 ಗಂಟೆಯ ಒಂದು ಎಕ್ಸಾಮ್ ಇದು. ಕೆಳಗಡೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್, ಇದು ಒಳಗಡೆ ಹೋದ್ಮೇಲೆ ಮಾಡುವಂತದ್ದು. ಇನ್ವಿಜಿಲೇಟರ್ ಸಿಗ್ನೇಚರ್ ಇದು. ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. 10:15 ಅಂತಂದ್ರೆ ನೀವು ಒಳಗಡೆ ಇರಬೇಕು. ಸೊ ಅದೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ, ಕ್ಯಾಂಡಿಡೇಟ್ ಶಾಲ್ ನಾಟ್ ಲೀವ್ ಅಂದ್ರೆ 1:30 ಗಂಟೆಗಿಂತ ಮುಂಚೆ ಹೊರಗಡೆ ಹೋಗಬಾರದು. ಯಾವುದೇ ರೀತಿಯಾದ ಕ್ಯಾಲ್ಕುಲೇಟರ್ ಆಗಲಿ ಏನು ಒಯ್ಯಬಾರದು. ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತ ವಸ್ತುಗಳನ್ನ ಒಯ್ಯಬಾರದು. ಕ್ಯಾಂಡಿಡೇಟ್ಸ್ ಮಸ್ಟ್ ಫಿಲ್, ರೂಲ್ ನಂಬರ್ ಅನ್ನ ಫಿಲ್ ಮಾಡಬೇಕು ಕ್ಯಾಂಡಿಡೇಟ್ OMR ಸೀಟ್ ಅಲ್ಲಿ ಮತ್ತು ಕ್ವಶನ್ ಪೇಪರ್ ಆಸ್ ವೆಲ್ ಆಸ್ ಕ್ವಶನ್ ಪೇಪರ್ ಅಲ್ಲಿ ಮತ್ತ ನಿಮ್ಮ OMR ಸೀಟ್ ಅಲ್ಲಿ ವಿದ್ಯಾರ್ಥಿ ಏನ್ ಮಾಡಬೇಕು ಅಂತಂದ್ರೆ ರೂಲ್ ನಂಬರ್ ಅನ್ನು ಹಾಕಬೇಕು. 15 ಮಿನಿಟ್ಸ್ ಅಡಿಷನಲ್ ಟೈಮ್ ಕೊಟ್ಟಿರ್ತಾರೆ ನಿಮಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನು ಓದಲಿಕ್ಕೆ. ಒಂದು 15 ಮಿನಿಟ್ಸ್ ಅಡ್ವಾನ್ಸ್ ಆಗಿ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಆ ಇನ್ಸ್ಟ್ರಕ್ಷನ್ ಅನ್ನು ಓದಬೇಕು. ಸರಿಯಾಗಿ ನಿಮಗೆ OMR ಶೀಟ್ 11:30ಕ್ಕೆ ಕೊಡ್ತಾರೆ. 11:30ರಿಂದ ನೀವು ಎಕ್ಸಾಮ್ ಬರೀಲಿಕ್ಕೆ ಪ್ರಾರಂಭ ಮಾಡಬಹುದು. 80 ಕ್ವಶನ್ಸ್ ಇರುತ್ತೆ ಸೀರಿಯಲಿ 1 to 80. ಒಂದು ಸಲ ನಿಮಗೆ ಕ್ವಶನ್ ಪೇಪರು ಮತ್ತೆ OMR ಶೀಟ್ ಕೊಟ್ಟಾಗ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲೂ 80 ಕ್ವಶನ್ಸ್ 1ರಿಂದ 80 ಕ್ವಶನ್ ಇದೆ ಅಂತ ಸರಿಯಾಗಿ ನೋಡ್ಕೊಳ್ಬೇಕು OMR ಅಲ್ಲಿ ಮತ್ತು ಕ್ವಶನ್ ಪೇಪರ್ ಅಲ್ಲಿ. ನೋಡಿ ಇಲ್ಲಿ ಬ್ಲೂ ಅಥವಾ ಬ್ಲಾಕ್ ಪೆನ್, ಬಾಲ್ ಪಾಯಿಂಟ್ ಪೆನ್ ಮಾತ್ರ, ಕಡ್ಡಿ ಪೆನ್ ಅನ್ನ ಮಾತ್ರ ಯೂಸ್ ಮಾಡಬೇಕು. ನೀವು ಸೀಸ್ ಪೆನ್ಸಿಲ್ ಯೂಸ್ ಮಾಡುವಂತಿಲ್ಲ. ABCD ಆಪ್ಷನ್ಸ್ ಇದೆ, ಅದೇ ತರ ಹಾಕಬೇಕು. ಮತ್ತೆ ಕ್ವಶನ್ ಪೇಪರ್ ನೀವು ಯಾವ ಒಂದು ಮೀಡಿಯಂ ಹಾಕಿರ್ತೀರಲ್ಲ ಅದೇ ಮೀಡಿಯಂ ಅಲ್ಲಿ ಕ್ವಶನ್ ಪೇಪರ್ ಕೊಡ್ತಾರೆ. ನೀವು ಕನ್ನಡ ಹಾಕಿದ್ರೆ ಕನ್ನಡ ಇರುತ್ತೆ, ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ಇರುತ್ತೆ, ಹಿಂದಿ ಮೀಡಿಯಂ ಅಂತ ಹಾಕಿದ್ರೆ ಹಿಂದಿಯಲ್ಲಿ ಇರುತ್ತೆ. ಈ ಬೇರೆ ಒಂದು ಎಕ್ಸಾಮ್ಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಕಾಮನ್ ಆಗಿರುತ್ತೆ. ಕನ್ನಡ ಪೇಪರು ಪ್ಲಸ್ ಇಂಗ್ಲಿಷ್ ಇರುತ್ತೆ. ಬಟ್ ಇದರಲ್ಲಿ ಆ ಥರ ಇರಲ್ಲ.
ನೀನು ಕನ್ನಡ ಅಂತ ಲ್ಯಾಂಗ್ವೇಜ್ ಆಗಿದ್ರೆ ಕನ್ನಡ ಮಾತ್ರ ಕೊಡ್ತಾರೆ, ಇಂಗ್ಲಿಷ್ ಆಗಿದ್ರೆ ಇಂಗ್ಲಿಷ್ ಮಾತ್ರ ಕೊಡ್ತಾರೆ. ಸೊ ಇದಿಷ್ಟು ಮಾಹಿತಿ. ನೀವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ತೋರಿಸಿದ ಕೆಲವೊಂದು ಸ್ಟೆಪ್ಸ್ಗಳ ಮುಖಾಂತರ ನಿಮ್ಮೊಂದು ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ. ಈ ಒಂದು ಲಿಂಕ್ ಅನ್ನು ಕೂಡ ನಾನು ನಿಮ್ಮ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕ್ತೇನೆ. ಅದೇ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ನಂಬರು ಮತ್ತು ವಿದ್ಯಾರ್ಥಿ ಒಂದು ಹುಟ್ಟಿದ ದಿನಾಂಕ ಇರಬೇಕು. ಅದು ನೀವು ಹಾಕಿದಂತ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇರುತ್ತೆ. ಅದನ್ನ ಎಂಟರ್ ಮಾಡಿ ಸೈನ್ ಇನ್ ಹೊಡೆದ್ರೆ ಇಲ್ಲಿ ಬರುತ್ತೆ. ಇದನ್ನ ಡೌನ್ಲೋಡ್ ಮಾಡಿದ್ರೆ ಈ ತರ ಡೌನ್ಲೋಡ್ ಆಗುತ್ತೆ. ಓಪನ್ ಮಾಡಿ ನೀವು ನಿಮ್ಮ ಸೆಂಟರ್ ಅನ್ನ ನೋಡ್ಕೊಳ್ಬಹುದು ಮತ್ತು ಇನ್ಸ್ಟ್ರಕ್ಷನ್ ಅನ್ನ ಸರಿಯಾಗಿ ಓದಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ನಾನು ಖಂಡಿತವಾಗಿ ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ ಯು.